मैं द्रौपदी मुर्मू ईश्वर की शपथ लेता हूँ कि मैं श्रद्धापूर्वक भारत के राष्ट्रपति के पद का कार्यपालन करूँगी तथा अपनी पूरी योग्यता से संविधान और विधि का परिरक्षण, संरक्षण और प्रतिरक्षण करूँगी और मैं भारत की जनता की सेवा और कल्याण में निरत रहूँगी। ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಹೊಸದಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಿಗೆ, ರಾಷ್ಟ್ರಪತಿಗಳಿಗೆ ಯಾರಿಂದ ಪ್ರಮಾಣ ವಚನ ಬೋಧನೆ ಮಾಡಲಾಗುತ್ತದೆ ಅಂತ. ಆಪ್ಷನ್ ಎ ಭಾರತದ ಉಪಾಧ್ಯಕ್ಷ, ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಭಾರತದ ನ್ಯಾಯಮೂರ್ತಿ. ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಈ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಭಾರತದ 15ನೇ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡಲಾಗಿದೆ. ಇವತ್ತು ಅಂದರೆ 25 ಜುಲೈನಂದು ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವರಿಗೆ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿಯಾದಂತಹ ಎನ್ ವಿ ರಮಣ ಅವರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತಹ ಎನ್ ವಿ ರಮಣ ಅವರು ದ್ರೌಪದಿ ಮುರ್ಮು ಅವರಿಗೆ ಅಧ್ಯಕ್ಷರಾಗುವುದಕ್ಕೆ ಪ್ರಮಾಣ ವಚನವನ್ನು ಬೋಧನೆ ಮಾಡಿದ್ದಾರೆ. ಸಂತಾಲಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ದ್ರೌಪದಿ ಅವರು ಸಂತಾಲಿ ಸಾಂಪ್ರದಾಯಿಕವಾದಂತಹ ಸೀರೆಯನ್ನು ಧರಿಸಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 25 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮಿಂದ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಪಡಿಬಹುದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರುವಂಥ ಆರ್ಟಿಕಲ್ಗಳ PDF ನೋಟ್ಸನ್ನು ಪಡೆದುಕೊಳ್ಳಲು ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್ ದ ಹಿಂದೂ ಮತ್ತು PIBಗಳಿಂದ ಆಯ್ದುಕೊಳ್ಳಲಾದಂಥ ಆರ್ಟಿಕಲ್ಗಳಿಂದ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಸಹ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ GKಗೆ ಸಂಬಂಧಿಸಿದ ಪ್ರಶ್ನೆ, ಸಾರ್ಕ್ ಗ್ರೂಪಿಂಗ್ಸ್ನಲ್ಲಿ ಈ ಕಾರ್ಯಕ್ರಮದ ಅನುಷ್ಠಾನವನ್ನು ಸಂಘಟಿಸಲು ಖಾಯಂ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ. ವೇರ್ ಇಸ್ ದ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಟು ಕೋಆರ್ಡಿನೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ಸಾರ್ಕ್ ಪ್ರೋಗ್ರಾಮ್ ಈಸ್ ಲೊಕೇಟೆಡ್ ಆಟ್. ಸಾರ್ಕ್ನ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಢಾಕಾ, ನ್ಯೂ ಡೆಲ್ಲಿ, ಕಠ್ಮಂಡು, ಕೊಲಂಬೋ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ನೇಪಾಳದ ಕಠ್ಮಂಡುವಿನಲ್ಲಿ ಸಾರ್ಕ್ ದೇಶಗಳ ಒಂದು ಸೆಕ್ರೆಟರಿಯೇಟ್, ಖಾಯಂ ಸೆಕ್ರೆಟರಿಯೇಟ್ ಲೊಕೇಟ್ ಆಗಿದೆ. ಸಾರ್ಕ್ನ ಫುಲ್ ಫಾರ್ಮ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಇದರ ಸ್ಥಾಪನೆ ಯಾವಾಗ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಸರಿಯಾದ ಉತ್ತರವನ್ನು ಲಾಸ್ಟ್ ಸೆಷನ್ನಲ್ಲಿನ ವಿಡಿಯೋಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಕಾಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ಇವತ್ತಿನ ನಮ್ಮ ಕ್ವಶನನ್ನು ನೋಡೋಣ. GKಗೆ ಸಂಬಂಧಿಸಿದಂಥ ಪ್ರಶ್ನೆ, ಪರ್ಪಸ್ ಆಫ್ ಚೋಕ್ಸ್ ಇನ್ ಟ್ಯೂಬ್ಲೈಟ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಟ್ಯೂಬ್ಲೈಟ್ಸ್ಗಳಲ್ಲಿ ಈ ರೀತಿಯಾದಂತಹ ಚೋಕ್ಸ್ಗಳನ್ನು ಅಳವಡಿಸಲಾಗಿರುತ್ತದೆ. ಇವುಗಳ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಚೋಕ್ಸ್ ಇನ್ ಟ್ಯೂಬ್ಲೈಟ್ಸ್ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಈ ಟ್ಯೂಬ್ಲೈಟ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಲು, ವಿದ್ಯುತ್ ಪ್ರವಾಹವನ್ನು ಟ್ಯೂಬ್ಲೈಟ್ಗಳಲ್ಲಿ ಜಾಸ್ತಿ ಮಾಡಲು, ಇನ್ಕ್ರೀಸ್ ಮಾಡಲು, ಟ್ಯೂಬ್ಲೈಟ್ಗಳಲ್ಲಿ ತಾತ್ಕಾಲಿಕವಾಗಿ ವೋಲ್ಟೇಜನ್ನು ಕಡಿಮೆ ಮಾಡಲು, ಅಥವಾ ಈ ಒಂದು ವೋಲ್ಟೇಜ್ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಹೆಚ್ಚು ಮಾಡಲು. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡ್ತಾ ಆನ್ಸರನ್ನು ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ. ಆಪ್ಷನ್ ಎ ಶಿಕ್ಷಣ, ಆಪ್ಷನ್ ಬಿ ಆರೋಗ್ಯ, ಆಪ್ಷನ್ ಸಿ ಕ್ರೀಡೆ, ಆಪ್ಷನ್ ಡಿ ವಾಣಿಜ್ಯೋದ್ಯಮ. ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಯಶಸ್ವಿನಿ ಮರು ಜಾರಿ ಅಂತ ಟೈಟಲ್ ಇದೆ. ಯಶಸ್ವಿನಿ ಅನ್ನುವ ಒಂದು ಗ್ರಾಮೀಣ ಮತ್ತು ನಗರ ಸಹಕಾರಿಗಳ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಮರು ಜಾರಿಗೊಳಿಸುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ.
ಸುಮಾರು 300 ಕೋಟಿ ರೂಪಾಯಿಗಳನ್ನು ಈ ಯಶಸ್ವಿನಿ ಅನ್ನುವ ಒಂದು ಗ್ರಾಮೀಣ ಮತ್ತು ನಗರ ಕೋಆಪರೇಟಿವ್ಸ್ ಅರ್ಬನ್ ಕೋಆಪರೇಟಿವ್ಸ್ಗಳಿಗೆ ಆರೋಗ್ಯ ರಕ್ಷಣೆಯನ್ನು ನೀಡುವ ಉದ್ದೇಶದಿಂದ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಅಕ್ಟೋಬರ್ 2ರಂದು ಜಾರಿಗೊಳಿಸಲಾಗಿದೆ. ಸಾಕಷ್ಟು ಪರಿಷ್ಕರಣೆಗಳನ್ನು ತೆಗೆದುಕೊಂಡು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಈ ಒಂದು ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ ಅಂತ ನ್ಯೂಸ್ನಲ್ಲಿದೆ. ಇನ್ನು ಯಶಸ್ವಿನಿ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಗ್ರಾಮೀಣ ಯಶಸ್ವಿನಿ ಯೋಜನೆ ಮತ್ತು ನಗರ ಯಶಸ್ವಿನಿ ಯೋಜನೆ ಅಂತ 2 ವಿಭಾಗಗಳಿದ್ದು, ಇದರಲ್ಲಿ ಮುಖ್ಯವಾಗಿ ಆರೋಗ್ಯದ ಸೇವೆಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಈ ಗ್ರಾಮೀಣ ಯಶಸ್ವಿನಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳನ್ನಿರ್ತಾರೆ ಅವರಿಗೆ ವರ್ಷಕ್ಕೆ 1 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾದರೆ ಗರಿಷ್ಠ 1,25,000, ಅದೇ ರೀತಿ ಅನೇಕ ಬಾರಿ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರೆ 2 ಲಕ್ಷ ರೂಪಾಯಿಗಳವರೆಗೆ ಈ ಒಂದು ಶಸ್ತ್ರಚಿಕಿತ್ಸೆಯ ಅನುಕೂಲವನ್ನು ಫ್ರೀಯಾಗಿ ಮಾಡಿಕೊಡಲಾಗುತ್ತೆ. ಇನ್ನು ನಗರದ ಒಂದು ಯೋಜನೆಗೆ ಬಂದಾಗ ನಗರ ಯಶಸ್ವಿನಿ ಯೋಜನೆಗೆ 1,75,000ದಿಂದ 2.5 ಲಕ್ಷದವರೆಗೆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹ ಫಲಾನುಭವಿಗಳಿಗೆ ಈ ಫ್ರೀ ಆದಂತಹ ಆಪರೇಷನ್ಸ್ಗಳನ್ನು ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಸರ್ಕಾರದಿಂದ. ಇನ್ನು 2022-23ವರೆಗಿನ ಈ ಒಂದು ಗ್ರಾಮೀಣ ಯಶಸ್ವಿನಿ ವಾರ್ಷಿಕ ವಂತಿಗೆ 500 ರೂಪಾಯಿ ಆಗಿದ್ದು 500 ರೂಪಾಯಿ ಕೊಟ್ಟು ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಫಲಾನುಭವಿಗಳಿಗೆ ಈ ಒಂದು ಅನುಕೂಲ ದೊರೆಯುತ್ತೆ. ಇನ್ನು ನಗರ ಯಶಸ್ವಿನಿ ವಾರ್ಷಿಕ ವಂತಿಗೆ 1,000 ರೂಪಾಯಿಗಳು 1,000 ರೂಪಾಯಿಗಳ ಒಂದು ಫೀಸನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಈ ಯಶಸ್ವಿನಿ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ. ಸರಿಯಾದ ಉತ್ತರ ಆರೋಗ್ಯ ವಲಯಕ್ಕೆ, ಆಪ್ಷನ್ ಬಿ ಹೆಲ್ತ್ ಸೆಕ್ಟರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವತಂತ್ರ ಹೋರಾಟಗಾರರಾದಂತಹ ಮೈಲಾರ್ ಮಹದೇವಪ್ಪ ಅವರು ಎಲ್ಲಿಯವರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೊಡಗು, ಮೈಸೂರು, ಗದಗ, ಹಾವೇರಿ ಅಂತ ಇದೆ. ಆರ್ಟಿಕಲ್ನ ಡಿಸ್ಕಸ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳ್ಕೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಹಿಸ್ಟ್ರಿಯಲ್ಲಿ ನಾವು ನೋಡಿರ್ತೇವೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಗಾಂಧೀಜಿಯವರಿಂದ ಸ್ಟಾರ್ಟ್ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕೊಗನೂರು ಗ್ರಾಮದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಈ ಸ್ವತಂತ್ರ ಹೋರಾಟ ಮಾಡಿದಂತಹ ಮೈಲಾರ್ ಮಹಾದೇವಪ್ಪ ಅವರ ಸಹಚರರಾಗಿದ್ದಂತಹ ಕೊಗನೂರು ತಿರುಕಪ್ಪ ಮಡಿವಾಳರ್ ಮತ್ತು ವೀರಯ್ಯ ಹಿರೇಮಠ್ ಇವರು 1943ರಲ್ಲಿ ಈ ಹೊಸರೀತಿಯ ಕಂದಾಯ ಕಚೇರಿ, ಹೊಸರೀತಿ ಅನ್ನೋದು ಊರಿನ ಹೆಸರು, ಈ ಕಂದಾಯ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿ ಆ ಒಂದು ಹಣವನ್ನು ಅಪಹರಣ ಮಾಡುವಂತಹ ವೇಳೆಯಲ್ಲಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದರು. ಹುತಾತ್ಮರಾದಂತಹ ಈ ಸ್ವತಂತ್ರ ಹೋರಾಟಗಾರರ ಸ್ಮಾರಕವನ್ನು ಕೂಡ ಲಕ್ಷ್ಮೇಶ್ವರ ಸಮೀಪದ ಕೊಗನೂರು ಗ್ರಾಮದಲ್ಲಿ ಸ್ಥಾಪನೆ ಮಾಡಲಾಗಿದ್ದು, ಪ್ರತಿ ವರ್ಷ ಆಗಸ್ಟ್ 15 ಮತ್ತು 26ರಂದು ಧ್ವಜಾರೋಹಣ ಮಾಡಿ ಈ ಕೊಗನೂರು ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸಲಾಗುತ್ತದೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಸ್ವತಂತ್ರ ಹೋರಾಟಗಾರರಾದಂತಹ ಮೈಲಾರ್ ಮಹದೇವಪ್ಪ ಅವರು ಎಲ್ಲಿಯವರು ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಗದಗ ಜಿಲ್ಲೆಯ ಕೊಗನೂರು ಗ್ರಾಮದಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡಿಜಿಟಲ್ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ SBI, ಆಪ್ಷನ್ ಬಿ RBI, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ನೀತಿ ಆಯೋಗ್. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಡಿಜಿಟಲ್ ಬ್ಯಾಂಕ್ಸ್ ಅನ್ನುವ ಒಂದು ಶೀರ್ಷಿಕೆಯನ್ನು ಹೊಂದಿದಂತಹ ರಿಪೋರ್ಟನ್ನು ನೀತಿ ಆಯೋಗದಿಂದ ಪಬ್ಲಿಷ್ ಮಾಡಲಾಗಿದೆ. ಮುಖ್ಯವಾಗಿ ಈ ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳಿಗೆ ಒಂದು ಲೈಸೆನ್ಸಿಂಗ್ ಕೊಡುವಂತಹ ರೂಲ್ಸ್ಗಳನ್ನು, ಅದೇ ರೀತಿ ಒಂದು ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳಿಗೆ ಒಂದು ಫ್ರೇಮ್ ವರ್ಕ್ ಮತ್ತು ಗೈಡ್ಲೈನ್ಸ್ಗಳನ್ನು ಮಾಡುವಂತಹ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಈ ಡಿಜಿಟಲ್ ಬ್ಯಾಂಕ್ ಅನ್ನುವ ಒಂದು ರಿಪೋರ್ಟನ್ನು ನೀತಿ ಆಯೋಗದಿಂದ ಬಿಡುಗಡೆ ಮಾಡಲಾಗಿದೆ. ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳು ಅಂತಂತಂದರೆ ಈ ಕನಿಷ್ಠವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸೌಲಭ್ಯಗಳನ್ನು ಹೊಂದಿರುವಂತಹ ಮತ್ತು ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡುವ ಉದ್ದೇಶದಿಂದ ಜನರಿಗೆ ಬ್ಯಾಂಕಿಂಗ್ನ ಸಿಸ್ಟಮ್ನ ಒಂದು ಪರಿಚಯವನ್ನು ಕೊಡುವ ಒಂದು ಉದ್ದೇಶದಿಂದ ಈ ಡಿಜಿಟಲ್ ಬ್ಯಾಂಕ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮುಖ್ಯವಾಗಿ
SBI, ಕೋಟಕ್ ಮತ್ತು ICI ಇನ್ನೂ ಮುಂತಾದ ಬ್ಯಾಂಕ್ಗಳಿಂದ ಈ ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್ಗಳನ್ನು ನಡೆಸಲಾಗುತ್ತೆ. ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರಾದಂತಹ ಸುಮನ್ ಬೇರಿ ಅವರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಪರಮೇಶ್ವರನ್ ಅಯ್ಯರ್ ಅವರು, ಸೀನಿಯರ್ ಅಡ್ವೈಸರ್ ಆದಂತಹ ಅಣ್ಣಾ ರಾಯ್ ಅವರು ಉಪಸ್ಥಿತರಿದ್ದರು ಅಂತ ನ್ಯೂಸ್ನಲ್ಲಿದೆ. ಪ್ರಶ್ನೆಗೆ ಹಿಂತಿರುಗಿ ನೋಡೋಣ. ಡಿಜಿಟಲ್ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದವರು ಯಾರು ಅಂತ. ಸರಿಯಾದ ಉತ್ತರ ನೀತಿ ಆಯೋಗ್ ಸಂಸ್ಥೆ. ನೀತಿ ಆಯೋಗದ ಚೇರ್ಮನ್ ಯಾರಾಗಿರ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೋಣ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತವಾಗಿ ಯಾವ ರಾಜ್ಯವು ಅತಿ ಹೆಚ್ಚು ಈ ವಾಹನಗಳನ್ನು, ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಅಂತ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಈ ವೆಹಿಕಲ್ ಜಮಾನಾ ಅನ್ನೋ ಒಂದು ಆರ್ಟಿಕಲನ್ನು ನ್ಯೂಸ್ ಪೇಪರ್ನಲ್ಲಿ ನೀಡಲಾಗಿತ್ತು. ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಒಂದು ಡಿಮ್ಯಾಂಡನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಸೊ ಜನರಿಗೆ ಈ ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಕೂಡ, ಕೈಗಾರಿಕಾ ಸಂಸ್ಥೆಗಳು ಕೂಡ ಈ ರೀತಿಯಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾವೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಆಲ್ ಓವರ್ ಇಂಡಿಯಾ ಒಂದು ಸರ್ವೆ ಮಾಡಿದಾಗ ಕಂಡು ಬಂದದ್ದು ಏನಂತಂದರೆ, ದೇಶದಾದ್ಯಂತ ಈ ವಾಹನಗಳು ಯಾವ ರಾಜ್ಯದಲ್ಲಿ ಹೆಚ್ಚವಾಗಿವೆ ಅಂತ ಒಂದು ಪಟ್ಟಿಯನ್ನು ಮಾಡಲಾಗಿದೆ. ಈ ಒಂದು ಪಟ್ಟಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸುಮಾರು 3,37,180 ಎಲೆಕ್ಟ್ರಿಕಲ್ ವಾಹನಗಳು ಇದ್ದು, ಎರಡನೇ ಸ್ಥಾನದಲ್ಲಿ ದೆಹಲಿ ಮತ್ತು ಮೂರನೇ ಸ್ಥಾನದಲ್ಲಿ ಸುಮಾರು 1,20,532 ಈ ವಾಹನಗಳು ಇವೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಪ್ರಸ್ತುತ ಯಾವ ರಾಜ್ಯವು ಅತಿ ಹೆಚ್ಚು ಈ ವಾಹನಗಳನ್ನು ಹೊಂದಿದೆ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಪ್ರದೇಶ್ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಿಮ ಚಿರತೆಗಳು ಅಥವಾ ಸ್ನೋ ಲೆಪರ್ಡ್ ಅಂತ ನ್ಯೂಸ್ನಲ್ಲಿದೆ. ಸಾಕಷ್ಟು ರೇರ್ ಆಗಿರುವಂಥ ಈ ಒಂದು ಪ್ರಭೇದದ ಹಿಮಚಿರತೆಗಳು IUCN ಕೆಂಪು ಪಟ್ಟಿಯಲ್ಲಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಈ ಪಟ್ಟಿಯಲ್ಲಿ ಯಾವುದರಲ್ಲಿ ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದರಲ್ಲಿ ವಲ್ನರೇಬಲ್, ಎಕ್ಸ್ಟಿಂಕ್ಟ್, ಇನ್ವಾಯ್ಲ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ನನ್ ಆಫ್ ದ ಅಬವ್ ಅಂತ, ಅಥವಾ ದುರ್ಬಲ ಪಟ್ಟಿಯಲ್ಲಿ, ಕಾಡಿನಲ್ಲಿ ಅಳಿವಿನಂಚಿನಲ್ಲಿದೆ ಅನ್ನುವ ಒಂದು ಪಟ್ಟಿಯಲ್ಲಿ, ತೀವ್ರವಾಗಿ ಅಳಿವಿನಂಚಿನಲ್ಲಿ ಇವೆ ಅಂತ ಪಟ್ಟಿಯಲ್ಲಿ. ಸೊ ಯಾವುದೂ ಅಲ್ಲ ಅಂತ ಆಪ್ಷನ್ಗಳಿವೆ. ಸೊ ಹಿಮಚಿರತೆ IUCN ಯಾವ ಪಟ್ಟಿಯಲ್ಲಿ, ಕೆಂಪು ಪಟ್ಟಿಯಲ್ಲಿ ಯಾವ ಒಂದು ಕೆಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ರೀಸೆಂಟಾಗಿ ಈ ಸ್ನೋ ಲೆಪರ್ಡ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ. ಸೊ ಇದರ ಪ್ರಕಾರ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ZSI ಈ ಒಂದು ಸಂಸ್ಥೆಯಿಂದ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆಗಳ ಕುರಿತಾದಂಥ ಒಂದು ಅಧ್ಯಯನ ಮಾಡ್ತಾ ಇದ್ದು, ಹಿಮಚಿರತೆಗಳು ಮತ್ತು ಅವುಗಳಿಂದ ಬೇಟೆಗೆ ಒಳಗಾಗುವಂತಹ ಪ್ರಭೇದಗಳು, ಅವುಗಳ ಕುರಿತಾದಂತಹ ಒಂದು ಸರ್ವೆಯನ್ನು ಅಥವಾ ಒಂದು ಅಧ್ಯಯನವನ್ನು ಮಾಡ್ತಾ ಇದೆ. ನ್ಯಾಷನಲ್ ಮಿಷನ್ ಆನ್ ಹಿಮಾಲಯನ್ ಸ್ಟಡೀಸ್ ಅನ್ನುವ ಒಂದು ಮಿಷನ್ನ ಅಡಿಯಲ್ಲಿ ಈ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಹಿಮಾಚಲ್ ಪ್ರದೇಶದ ಸ್ಪೀತಿ ವ್ಯಾಲಿಯಲ್ಲಿ, ನೆನ್ಪಿಟ್ಕೊಳ್ಳಿ, ಸ್ಪೀತಿ ವ್ಯಾಲಿಯಲ್ಲಿದೆ, ಸ್ಪೀತಿ ಕಣಿವೆಯಲ್ಲಿದೆ ಅಂತ ಪ್ರಶ್ನೆ ಬಂದರೂ ಬರ್ಬೋದು. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿದೆ. ಸೊ ಈ ಒಂದು ಪ್ರದೇಶದಲ್ಲಿ ಈ ಹಿಮಚಿರತೆಗಳು ಮತ್ತು ಅವುಗಳ ಬೇಟೆಗೆ ಒಳಗಾಗುವಂತಹ ಪ್ರಾಣಿಗಳಾದಂತಹ ಐಬೆಕ್ಸ್ ಆ್ಯಂಡ್ ಬ್ಲೂ ಶೀಪ್ ಅನ್ನುವ ಪ್ರಾಣಿ ಪ್ರಭೇದಗಳ ಒಂದು ಅಧ್ಯಯನವನ್ನು ಮಾಡಲಾಗ್ತಾ ಇದೆ. ಸೊ ಈ ಒಂದು ಉದ್ದೇಶದಿಂದ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಪ್ರಭೇದಗಳ ಸಂರಕ್ಷಣೆ ಮಾಡುವುದು, ಅವುಗಳ ಕುರಿತಾದಂಥ ಅಧ್ಯಯನ ಮಾಡಿ ಆ ಪ್ರಭೇದಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ರೀತಿಯಾದಂತಹ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಇನ್ನು ಸ್ನೋ ಲೆಪರ್ಡ್ ನ್ಯೂಸ್ನಲ್ಲಿದ್ದರಿಂದ ಇದರ ಒಂದು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರ ಒಂದು ಕೆಂಪು ಪಟ್ಟಿಯಲ್ಲಿ ವಲ್ನರೇಬಲ್ ಅನ್ನುವ ಒಂದು ಕ್ಲಾಸಿಫಿಕೇಷನ್ನಲ್ಲಿ ಸ್ನೋ ಲೆಪರ್ಡನ್ನು, ಹಿಮಚಿರತೆಯನ್ನು ಆ್ಯಡ್ ಮಾಡಲಾಗಿದೆ. ವಲ್ನರೇಬಲ್ ಅಥವಾ ದುರ್ಬಲವಾದಂತಹ ಪ್ರಭೇದ ಅಂತ ಕರೆಸಿಕೊಳ್ಳಲಾಗಿದೆ. ಹೀಗಾಗಿ ಇವುಗಳ ಒಂದು ಸಂಖ್ಯೆ ದಿನ ಕಳೆದಂತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಇವುಗಳನ್ನು ಸಂರಕ್ಷಿತವಾದಂತಹ ಪಟ್ಟಿಯಲ್ಲಿ ಇಡಲಾಗಿದೆ. ಇವುಗಳಿಗೆ ಒಂದು ಹೆಚ್ಚಿನ ಸಂರಕ್ಷಣೆಯನ್ನು ಒದಗಿಸಲಾಗಿದ್ದು, ಭಾರತದಲ್ಲೂ ಕೂಡ
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಕಾಯ್ದೆಯ ಅಡಿಯಲ್ಲಿ ಇದನ್ನು ಶೆಡ್ಯೂಲ್ 1ನಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದಕ್ಕೆ ಅತಿ ಹೆಚ್ಚಿನ ಒಂದು ರಕ್ಷಣೆಯನ್ನು ಒದಗಿಸಲಾಗಿದೆ ಭಾರತ ಸರ್ಕಾರದಿಂದ ಕೂಡ. ಆಗಲೇ ತಿಳಿಸಿದ ಹಾಗೆ ಈ ಪ್ರಭೇದಗಳೇನಿದ್ದಾವೆ, ಸ್ನೋ ಲೆಪರ್ಡ್ ಆಗಿರ್ಬೋದು, ಸೈಬೀರಿಯನ್ ಐಬೆಕ್ಸ್ ಅಥವಾ ಬ್ಲೂ ಶಿಪ್ಗಳಾಗಿರ್ಬೋದು, ಇವುಗಳನ್ನು ಪ್ರೊಟೆಕ್ಟ್ ಮಾಡುವುದರಿಂದ, ರಕ್ಷಣೆ ಮಾಡುವುದರಿಂದ ಆ ಪ್ರಾಣಿಗಳಷ್ಟೇ ಅಲ್ಲದೆ ಆ ಒಂದು ಎಕೋಸಿಸ್ಟಮ್, ಆ ಒಂದು ಪರಿಸರ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಸಂರಕ್ಷಣೆಯನ್ನು ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಹಿಮಚಿರತೆಯನ್ನು IUCN ಕೆಂಪು ಪಟ್ಟಿಯ ಯಾವುದರಲ್ಲಿ ವರ್ಗೀಕರಿಸಲಾಗಿದೆ ಅಂತ ಸರಿಯಾದ ಉತ್ತರ ವಲ್ನರೇಬಲ್. ಆಪ್ಷನ್ ಎ ವಲ್ನರೇಬಲ್, ದುರ್ಬಲ. ಇಲ್ಲಿದೆ ನೋಡಿ, ಸ್ನೋ ಲೆಪರ್ಡ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ಗಳು ನಮಗೆಲ್ಲ ಗೊತ್ತಿರುವಂತಹ ಗ್ಯಾಜೆಟ್ಸ್ಗಳಾಗಿದ್ದು, ಭಾರತದಲ್ಲಿ ಮೊದಲ ಪ್ಯಾಸೆಂಜರ್ ಡ್ರೋನನ್ನು ತಯಾರಿಸಲಾಗಿದೆ. ಸೊ ಇದರ ಹೆಸರು ಏನು ಅಂತ ಪ್ರಶ್ನೆ ಇದೆ. ವರುಣ್, ಅಗ್ನಿ, ವಾಯು, ಪೃಥ್ವಿ ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ ವರುಣ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡೆವಲಪ್ ಮಾಡಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ. ಸೊ ಸದ್ಯಕ್ಕೆ ನ್ಯೂಸ್ನಲ್ಲಿ ಇದ್ದದರ ಪ್ರಕಾರ ಈ ವರುಣ್ ಅನ್ನುವ ಒಂದು ಪ್ಯಾಸೆಂಜರ್ ಡ್ರೋನನ್ನು ಪ್ರಧಾನಮಂತ್ರಿ ಮೋದಿ ಅವರು ಒಂದು ಡೆಮಾನ್ಸ್ಟ್ರೇಷನನ್ನು ಅಟೆಂಡ್ ಮಾಡಿದರು. ಸೊ ಆ ಒಂದು ಸಂದರ್ಭದಲ್ಲಿ ವರುಣ್ ಅನ್ನುವ ಒಂದು ಡ್ರೋನನ್ನು ಹಾರಿಸಲಾಯಿತು. ಇದರ ವಿಶೇಷತೆಗಳು ಏನು ಅಂತಂದರೆ, ಇದನ್ನು ಸಾಗರ್ ಡಿಫೆನ್ಸ್ ಎಂಜಿನಿಯರಿಂಗ್ ಅನ್ನುವ ಒಂದು ಸ್ಟಾರ್ಟಪ್ನಿಂದ ಡೆವಲಪ್ ಮಾಡಲಾಗಿದ್ದು, ಇದು ಒಬ್ಬ ವ್ಯಕ್ತಿಯನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಈ ಒಂದು ವ್ಯಕ್ತಿಯನ್ನು ಹೊತ್ತುಕೊಂಡು ಸುಮಾರು 25 ಕಿಲೋಮೀಟರ್ಗಳವರೆಗೆ ಸಾಗುವಂತಹ ಕೆಪ್ಯಾಸಿಟಿಯನ್ನು, ಸಾಮರ್ಥ್ಯವನ್ನು ಈ ವರುಣ ಅನ್ನುವ ಪ್ಯಾಸೆಂಜರ್ ಡ್ರೋನ್ ಹೊಂದಿದೆ. ಸುಮಾರು 130 kgಗಳ ಪೇಲೋಡನ್ನು ಹೊತ್ಕೊಂಡು 25ರಿಂದ 33 ನಿಮಿಷಗಳವರೆಗೆ ಫ್ಲೈಟನ್ನು ಮಾಡುವಂತಹ, ಹಾರಾಟ ಮಾಡುವಂತಹ ಸಾಮರ್ಥ್ಯವನ್ನು ವರುಣ್ ಅನ್ನುವ ಡ್ರೋನ್ನಲ್ಲಿ ಅಳವಡಿಸಲಾಗಿದೆ. ಸೊ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಭಾರತದ ಮೊದಲ ಪ್ಯಾಸೆಂಜರ್ ಡ್ರೋನ್ನ ಹೆಸರು ಆಪ್ಷನ್ ಎ ವರುಣ್ ಅಂತ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಸೊ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.